forever on fire. ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಗಲಾಟೆ ನಡೆದು ಹೋಗಿದೆ. 3 ಯುವಕರಿಗೆ ಚಾಕು ಇರಿದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಡ್ಯಾನ್ಸ್ ಮಾಡುವಂತ ವೇಳೆ ಕಾಲು ತಾಗಿದ್ದಕ್ಕೆ ಯುವಕರ ಮಧ್ಯೆ ಗಲಾಟೆ ನಡೆದು ಹೋಗ್ಬಿಟ್ಟಿದೆ. ನೋಡಿ, ಹೊಡೆದಾಡಿಕೊಂಡಿದ್ದಾರೆ ಅನ್ನೋದಕ್ಕಿಂತ ಚಾಕು ಇರಿದಿದ್ದಾರೆ ಇವರು. ಒಂದು ಗುಂಪು ಗಣೇಶ ವಿಸರ್ಜನೆ ಬೆಳಗಾವಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗಣೇಶ ಹಬ್ಬ ನಡೆಯುತ್ತೆ. ಅದರಲ್ಲೂ ವಿಸರ್ಜನೆ ಅಂದರೆ ಕೇಳಬೇಕಾ? ಅವ್ರವ್ರ ಮತ್ತಲ್ಲಿ ಅವ್ರು ಇರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ರು. ಡ್ಯಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕಾಲು ತಾಗ್ತು ಅಂತ ಕಾರಣಕ್ಕಾಗಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದ ಬಳಿಯ ಕ್ಲಬ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. 3 ಹಾಸ್ಟೆಲ್ ವಿದ್ಯಾರ್ಥಿಗಳ ಮೇಲೆ ಕಿಡಿಗೇಡಿಗಳು ಚಾಕು ಇರಿದಿದ್ದಾರೆ. ಪ್ರವೀಣ್ ಗುಂಡಾಗೋಳ್ ಎಂಬಾತನಿಗೆ ಗಂಭೀರ ಗಾಯ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇನ್ನು ದರ್ಶನ್ ಪಾಟೀಲು, ಸತೀಶ್ ಪೂಜಾರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹೊಟ್ಟೆ, ಬೆನ್ನು, ಕುತ್ತಿಗೆ ಭಾಗಕ್ಕೆ ಚೂರಿ ಇರಿದು ಎಸ್ಕೇಪ್ ಆಗಿದೆ ಯುವಕರ ಗ್ಯಾಂಗ್. ಚರ್ಚ್ ಗಲ್ಲಿಯ ಯುವಕರ ಗ್ಯಾಂಗ್ ಈ ಕೃತ್ಯವನ್ನ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯಲ್ಲಿ ಆಗಿರುವುದು. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 3 ಯುವಕರಿಗೆ ಚಾಕು ಇರಿದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ನೋಡಿ, ಕಾಲು ತಾಗಿದ್ದಕ್ಕೆ ಆಗಿರುವಂಥ ಗಲಾಟೆ. ಮಾತಿಗೆ ಮಾತು ಬೆಳೆದು, ಮೊದಲೇ ಈ ಗಾಂಜಾ ಮತ್ತು ಎಣ್ಣೆ ನಶೆಯಲ್ಲಿ ಇರ್ತಾರೆ. ಪರಸ್ಪರ ಮಾತಿಗೆ ಮಾತು ಬೆಳೆದು ಆ ಟೈಮ್ನಲ್ಲಿ ಅಲ್ಲ, ಈ ಗಣೇಶ ವಿಸರ್ಜನೆ ಆಗೋದೇ ಗಲಾಟೆ ಮಾಡಲಿಕ್ಕೆ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ. ಸುಮ್ಮನೆ ಬಂದರು, ಗಣೇಶ ನೋಡಿದ್ರು ಅಥವಾ ವಿಸರ್ಜನೆ ಮಾಡಿದ್ರು, ಹೋದರು ಅನ್ನೋ ಹಾಗೇನೇ ಇಲ್ಲ. ಏನಾದರೂ ಒಂದು ಖ್ಯಾತೆ ತೆಗಿತಾನೆ ಇರ್ತಾರೆ. ಈ ಚಾಕು, ಚೂರಿ ಇವೆಲ್ಲ ವೆಪನ್ಸ್ಗಳು ಯಾಕೆ ಬರ್ತವೆ ಗಣೇಶ ವಿಸರ್ಜನೆ ವೇಳೆ? ಗಲಾಟೆ ಮಾಡಬೇಕು ಅಂತಲೇ ಬಂದಿರ್ತಾರೆ ಕೆಲವೊಬ್ರು. ನೋಡಿ, ಬಹಳ ಗಂಭೀರವಾಗಿ ಗಾಯ ಆಗಿದೆ. ತಲೆಗೆ ಚುಚ್ಚಿದ್ದಾರೆ, ಹೊಟ್ಟೆಗೆ ಚಾಕು ಹಾಕಿದ್ದಾರೆ, ಬೆನ್ನಿಗೆ ಹಾಕಿದ್ದಾರೆ. ಅಲ್ಲ, ಇದು ಯಾವ ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ. ಹಳೆ ದ್ವೇಷನೇ ಇದ್ರೂ ಇರಬಹುದೇನೋ ಗೊತ್ತಿಲ್ಲ. ಕಾಲು ತಾಗಿದ್ದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಯೋ ಥರ ಚಾಕು ಇರಿದಿದ್ದಾರೆ ಅಂತ ಹೇಳಿದ್ರೆ, ಡ್ಯಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಕಾಲು ತಾಗುತ್ತೆ, ಇನ್ನೊಂದು ತಾಗುತ್ತೆ, ಮೈಮೇಲೆ ಕೂಡ ಬೀಳಬಹುದು. ಮೈಮೇಲೆ ಪ್ರಜ್ಞೆ ಇರೋದಿಲ್ಲ ಆ ಸಂದರ್ಭದಲ್ಲಿ. DJ ಸೌಂಡ್ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ, ಜೋಶ್ ಇರುತ್ತೆ, ಕುಣಿತಾ ಇರ್ತಾರೆ. ಅದರಲ್ಲೂ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿರು ಬೇರೆ ಬೇರೆ ಕಡೆಯಿಂದ ಬಂದು ಅಲ್ಲಿ ಕಾಲೇಜಲ್ಲಿ ಓದ್ಕೊಂಡು ಹಾಸ್ಟೆಲ್ನಿದ್ದರು. ನಿನ್ನ ಮೆರವಣಿಗೆ ಅಂತ ಹೋಗಿದ್ರು ಇವರು. ಆದರೆ ಅಲ್ಲಿ ನೋಡಿದರೆ ಈ ಚರ್ಚ್ ಗಲ್ಲಿ ಏನಿದೆ ಅಲ್ಲಿ ಹುಡುಗರು ಮಾಡಿದ್ದಂತೆ ಇದು. ಈಗ APMC ಪೊಲೀಸ್ ಠಾಣಾ ವ್ಯಾಪ್ತಿಲಾಗಿರುವಂಥ ಒಂದು ಘಟನೆ ಇದು. ಇದು ಕೇವಲ ಕ್ಷುಲ್ಲಕ ಕಾರಣಕ್ಕೆ ಆಗಿರೋದಾ ಅಥವಾ ಹಳೆ ದ್ವೇಷ? ಈ ಹಿಂದೆ ಈ ಗ್ಯಾಂಗ್ಗಳ ಮಧ್ಯೆ ಏನಾದರೂ ಗಲಾಟೆ ಆಗಿತ್ತಾ ಗೊತ್ತಿಲ್ಲ. ಪೊಲೀಸರು ಕೂಡ ಗಾಯಗೊಂಡಿರುವಂಥ ಯುವಕರಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ದರ್ಶನ್ ಪಾಟೀಲ್ ಹಾಗೆ ಸತೀಶ್ ಪೂಜಾರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಪ್ರವೀಣ್ ಗುಂಡಾಗೋಳ್ ಅನ್ನುವಂಥ ಒಬ್ಬ ಯುವಕ ಏನಿದ್ದಾನೆ, ಆತನಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಗಣೇಶನ ಗಲಾಟೆ ಇದು. ಬೆಳಗಾವಿ ಅಂತ ಹೇಳಿದ್ರೆ ಕೇಳಬೇಕಾ? ಬಹಳ ಗ್ರ್ಯಾಂಡಾಗಿ ಮಾಡ್ತಾರಲ್ಲಿ. ಮುಂಬೈ ಬಿಟ್ಟರೆ ನೆಕ್ಸ್ಟ್ ಬೆಳಗಾವಿನೇ. ಆದರೆ ಈ ವಿಸರ್ಜನೆ ಸಂದರ್ಭ ಏನಿದೆ, ಇದು ಹಳೆಯ ದ್ವೇಷಗಳೇನ ಅಥವಾ ತಮ್ಮ ಜಿದ್ದೇನಿದೆ ಅಥವಾ ನಮ್ಗೆ ಆಗದಿರೋರು ಯಾರಿದ್ದಾರೆ ಅಲ್ಲಿ ಯಾರಾದ್ರು ಕುಣಿತಾ ಇದ್ದರೆ ಅವ್ರನ್ನ ಕೊಲೆ ಮಾಡೋದು ಅಥವಾ ಈ ಥರ ಚೂರಿ ಹಾಕೋದು, ಹಲ್ಲೆ ಮಾಡೋದು, ಇದಕ್ಕೆ ಇತ್ತೀಚೆಗೆ ಜಾಸ್ತಿ ಗಣೇಶನ ಒಂದು ಕಾರ್ಯಕ್ರಮಗಳು ಸಾಕ್ಷಿ ಆಗ್ತಾ ಇದ್ದಾವೆ. ನೋಡಿ, ಅವರು ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳನ್ನು ಈ ರೀತಿಯಾಗಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬೇರೆದ್ದೇ ಕಾರಣ ಇರಬಹುದು ಅಂತ ಅನಿಸ್ತಾ ಇದೆ.